ಸೊ ನೆಕ್ಸ್ಟ್ ಕ್ಲಚ್ ಫ್ರೀ ಪ್ಲೇ. ಸೊ ಯೂಶಲಾಗಿ ನಮಗೆ ನೀವು ನೋಡ್ತಾ ಇರ್ತೀರಾ, ಸ್ವಲ್ಪ ಯೂಶಲಾಗಿ ಆಫ್ಟರ್ ದ ಸರ್ವಿಸ್ ಲೈಕ್ ಯು ರೈಡಿಂಗ್ ಲಾಂಗ್ ರೈಡ್ ಹೋಗಿರ್ತೀರಾ, ಕ್ಲಚ್ ಎಲ್ಲ ಸಿಟಿನಲ್ಲಿ ಜಾಸ್ತಿ ಕ್ಲಚ್ ಯೂಸ್ ಮಾಡ್ತೀವಿ. ಆಗ್ತಾ ಏನಾಗ್ತದೆ, ದೇರ್ ವಿಲ್ ಬಿ ಫ್ರೀ ಪ್ಲೇ ಮೋರ್, ಜಾಸ್ತಿ ಫ್ರೀ ಪ್ಲೇ ಆಗ್ಬಿಟ್ಟು ಹಾಫ್ ಕ್ಲಚ್ ಆಗೋಗುತ್ತೆ. ಹಾಫ್ ಕ್ಲಚ್ ಆದರೆ ಪ್ರಾಬ್ಲಮ್ ಗಾಡಿಗೆ ಏನು ಅಂತಂದರೆ ದ ಕ್ಲಚ್ ಅಸೆಂಬ್ಲಿ ಸ್ಟಾರ್ಟ್ಸ್ ಬರ್ನಿಂಗ್, ಡ್ಯೂರಬಿಲಿಟಿ ಕಡಿಮೆ ಆಗ್ತದೆ. ಸೊ ಅದು ಫ್ರೀ ಪ್ಲೇ ಎಷ್ಟಿರ್ಬೋದು ಅಂತಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ಯು ಕ್ಯಾನ್ ಅಡ್ಜಸ್ಟ್ ಯುವರ್ ಸೆಲ್ಫ್, ಆಲ್ ಸ್ಮಾಲ್ ಥಿಂಗ್ಸ್. So now we are learning how to adjust the clutch. Yeah, how to adjust the clutch. Okay. There are two ends here. See, one end and this is the first and this is the second end. Okay. ಇದು ಕಸ್ಟಮರ್ ಮಾಡ್ಕೋಬೋದು. ಮೇಲೆ ಕಸ್ಟಮರೇ ಸಿಂಪಲ್ ಆಗಿ ಮಾಡ್ಕೋಬೋದು. ಸುಮ್ಮನೆ ಗಾಡಿ ಸಂಶಯ ಹಾಕ್ಬಿಟ್ಟು ಸ್ಟ್ರೈಟಲ್ಲಿ ನಿಲ್ಲಿಸ್ಬೋದು. ಸ್ಟ್ರೈಟಲ್ಲಿ ನಿಲ್ಲಿಸಿದಾಗ ನಿಮ್ಗೆ ಕ್ಲಚ್ ನಿಮಗೆ ಫ್ರೀ ಫೀಲ್ ಆಗುತ್ತೆ ಕರೆಕ್ಟಾಗಿ. ನಿಮ್ಗೆ ಫ್ರೀ ಪ್ಲೇ ಇದೆ ಅದು ಟ್ಯಾಪ್ ಮಾಡ್ಕೊಳ್ಳೋಲ್ಲ. ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಒಂದು ಕೈ ಸಿಂಪಲಾಗಿ ಸ್ಕೇಲ್ ಇಟ್ಕೊಂಡು ನೋಡ್ಬೋದು, ಹಿಂಗೆ ನೋಡ್ಬೋದು. ಈ ಸ್ಕೇಲ್ ಇಟ್ಬಿಟ್ಟು ನಿಮಗೆ ಕೈ ಇದು 1 ಇಂಚ್ ಹತ್ರ ಒಂದು ಅಂದಾಜಿಗೆ 10 to 16. That should be actually the free play. That is called free play. ಅಷ್ಟು ಫ್ರೀ ಪ್ಲೇ ಇದ್ದರೆ ಮಾತ್ರ ನಿಮಗೆ ಕ್ಲಚ್ ಅಸೆಂಬ್ಲಿ ಡ್ಯೂರಬಿಲಿಟಿ ಬರೋದು. ಸಮ್ಟೈಮ್ಸ್ ಏನಾಗ್ತದೆ, ನಾವು ಹೋಗ್ತೀವಿ, ಇದು ಪಿಕಪ್ ಇರಲ್ಲ, ಇನ್ನೊಂದು ಏನು ಮಾಡ್ತಾರೆ, ಪೂರ್ತಿ ಟೈಟ್ ಮಾಡಿಬಿಡ್ತಾರೆ. ಟೈಟ್ ಮಾಡಿದ್ರೆ ಎನಿ ಟೈಮ್ ಕ್ಲಚ್ ಅಸೆಂಬ್ಲಿ ಆ್ಯಂಡ್ ದ ಗೇರ್ ಬಾಕ್ಸ್ ಇಸ್ ಎಂಗೇಜ್ಡ್. ಯಾವಾಗಲೂ ಎಂಗೇಜ್ ಆಗಿರುತ್ತೆ. ನೀವು ಡೆಲಿವರಿ ಕೊಡಬೇಕಾದ್ರೆ ಜಾಸ್ತಿ ಬಿಡ್ತೀರಾ, ಜಾಸ್ತಿನೇ ಬಿಡಬಾರ್ದು. ಲೈಕ್ 70-80% ಎಸ್ 100% ಕೀಪ್ ಆನ್ ರಬ್ಬಿಂಗ್ ಆ್ಯಂಡ್ ಹೋಯ್ತು, ಹಾಂ ಬೇಗ ಹೋಗ್ಬಿಡುತ್ತೆ. ಓಕೆ, ಇದನ್ನು ಅಡ್ಜಸ್ಟ್ ಮಾಡೋದು ಹೇಳ್ಕೊಡಪ್ಪ ಯಾವ ಥರ. ಈ ಗಾಡಿಗೆ ಮಾತ್ರ 2 ಸೈಡ್ ನೋಡ್ಬೋದು. ನಿಮ್ಮ ಗಾಡಿಗೆ ಸಿಂಗಲ್ 1 ಸ್ಟ್ರೈಟ್ ನೋಡ್ಬೋದು. ಈ ಗಾಡಿಗೆ ಮಾತ್ರ 2 ಸೈಡ್ ನೋಡೋದು. ಯಾಕಂದರೆ ಲೆಫ್ಟ್ ಸೈಡ್ ಟೈಟ್ ಹಾಕ್ಬಿಡುತ್ತೆ. ಇವಾಗ ನೋಡಿ ಫುಲ್ ಟೈಟ್ ಮಾಡ್ಬಿಡ್ತೀನಿ. ಇಲ್ಲಿ ಮುಂದೆ ಲೈಟಾಗಿ ಫ್ರೀ ಪ್ಲೇ ಇರುತ್ತೆ. ಇವಾಗ ಮುಂದೆ ಲೈಟಾಗಿ ಫ್ರೀ ಪ್ಲೇ ಇದೆ. ಇವಾಗ ಲೆಫ್ಟಲ್ಲಿ ಟರ್ನ್ ಮಾಡಿದ್ರೆ ನೋಡಿ ಫ್ರೀ ಪ್ಲೇನೇ ಇರುತ್ತೆ. ಅವಾಗ ಕ್ಲಚ್ ಬರ್ನ್ ಆಗುತ್ತೆ, ಎಲ್ಲ ಕ್ಲಚ್ ಪೆಟ್ಟು ಎಲ್ಲ ಬರ್ನ್ ಆಗಿ ಕ್ಲಚಸ್ ಹೋಗ್ಬಿಟ್ಟು ಪಿಕಪ್ ಇರಲ್ಲ, ಯಾವುದಿರಲ್ಲ. ಅವಾಗ ನಾವು ಫಸ್ಟು ಸೆಂಟ್ರಲ್ಲಿ ನಿಲ್ಲಿಸ್ಬಿಟ್ಟು. But normally sometimes after servicing, sometimes I have noticed that it will be full tight ಇರುತ್ತೆ. ಹೌದು. ಸಿ ದಟ್ಸ್ ವೇರ್ ಯು ಪೀಪಲ್ ಫೀಲ್. ನಿಮ್ಗೆ ಏನಾಗ್ತದೆ ಅಂದರೆ, ನೀವು ಕ್ಲಚ್ ನೀವು ಸರ್ವಿಸ್ ಬಿಡೋದಕ್ಕೆ ಮುಂಚೆ ಕ್ಲಚ್ ಯೂಸ್ ಮಾಡಿರ್ತೀರಾ, ಫ್ರೀ ಪ್ಲೇ ಜಾಸ್ತಿ ಆಗಿರುತ್ತೆ. ನಾವು ಇಲ್ಲಿ ಬಂದಾಗ ಅದನ್ನು ನಾವು ಅಡ್ಜಸ್ಟ್ ಮಾಡ್ತೀವಿ. ಸ್ಟ್ಯಾಂಡರ್ಡ್ ಅಡ್ಜಸ್ಟ್ಮೆಂಟ್ ಹೇಳಿದ್ನಲ್ಲ, 10 to 12 mm ನಾವು ಅಡ್ಜಸ್ಟ್ ಮಾಡ್ತೀವಿ. ದೆನ್ ಅಗೇನ್ ನಿಮ್ಗೆ ಏನಾಗ್ತದೆ, ನೀವು ಇದು ಚಿಕ್ಕದ್ರಲ್ಲಿ ಓಡಿಸಿ ಏನಪ್ಪ ಇಷ್ಟೊಂದು ಜಾಸ್ತಿ ಆಗಿದೆ ಅಷ್ಟೇ. ಬಟ್ ಅಕಾರ್ಡಿಂಗ್ ಟು ಸ್ಟ್ಯಾಂಡರ್ಡ್ಸು ನಮ್ಮ ಕಂಪ್ನಿ ನಮ್ಗೆ ಏನು ರೆಗ್ಯುಲೇಷನ್ಸ್ ನಮ್ಗೆ ಕೊಟ್ಟಿರ್ತಾರೋ, ಫ್ರೀ ಪ್ಲೇಸ್ ಏನೇನು ಅಡ್ಜಸ್ಟ್ ಮಾಡಬೇಕಂತ ಕೊಟ್ಟಿರ್ತಾರೋ, ಅದೇ ಆ ಸ್ಟ್ಯಾಂಡರ್ಡ್ಸಿಗೆ ನಾವು ನಿಮಗೆ ಎಜುಕೇಟ್ ಮಾಡಬೇಕು. ಸಮ್ಟೈಮ್ಸ್ ಎಷ್ಟೋ ಜನ ಕಸ್ಟಮರ್ ಬರ್ತಾರೆ, ಸರ್ ಇದು ಕಂಫರ್ಟಬಲ್ ಇಲ್ಲ, ನನಗೆ ಹಾಫ್ ಕ್ಲಚ್ಚೇ ಸರಿ. ಬಟ್ ಅವ್ರಿಗೆ ಹಾಫ್ ಕ್ಲಚಿಂದ ಏನು ಡಿಸ್ಅಡ್ವಾಂಟೇಜ್ ಅಂತ ಗೊತ್ತಿಲ್ಲ ಪಾಪ. ಸೊ ಅದನ್ನು ನಾವು ಎಜುಕೇಟ್ ಮಾಡಿದ್ರೆ ದೆನ್ ದೇ ಲರ್ನ್, ಅದಕ್ಕೆ ಅಡ್ಜಸ್ಟ್ ಆಗ್ತಾರೆ. ಫುಲ್ ಕ್ಲಚ್ಗೆ ಅದಕ್ಕೆ ಅಡ್ಜಸ್ಟ್ ಆಗ್ತದೆ. ಈ ಸೈಡು ನೋಡಿ, ಇವಾಗ ಫ್ರೀ ಪ್ಲೇ ಅಡ್ಜಸ್ಟ್ ಮಾಡಿದ್ದೀವಿ. ಇವಾಗ ನೋಡಿದ್ರೆ ಇವಾಗ ಫ್ರೀ ಪ್ಲೇ ಸ್ಟ್ರೈಟಲ್ಲಿ 10 to 16, ಲೆಫ್ಟ್ ತಿರುಗಿಸಿದ ಮೇಲೆ 10 to 12 ಆ ಮೆಷರ್ಮೆಂಟಲ್ಲಿ ಮಾಡ್ತೀವಿ. ಇಲ್ವಾ ಈ ಕೈ ಕರೆಕ್ಟಾಗಿ ಜನರಲಿ ನಾಟ್ ಎಕ್ಸಾಕ್ಟ್ಲಿ 12 ಬೇಕು 15 ಬೇಕು ಅಂತಲೇ ಇಲ್ಲ, ರಫ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋದಿದೆ. ನಾವು ಮಾತ್ರ ಗ್ಯಾರಂಟಿ, ನಮ್ಮ ಸರ್ವಿಸಿಗೆ ಬಿಟ್ಟರೆ ನಾವು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ತೀವಿ. ನಾವು ಕ್ಲಚ್ ಕೇಬಲ್ ಚೇಂಜ್ ಮಾಡೋದು ಹೇಗೆ ಹೇಳ್ತಾರೆ. ಆಮೇಲೆ ಬಾಟಮಲ್ಲಿ ಈ ಎಂಡಲ್ಲಿ ಅಡ್ಜಸ್ಟ್ ಮಾಡೋದು. ಸಿ ದಿಸ್ ಈಸ್ ಕಾಮನ್ ಎಲ್ಲ ಗಾಡಿನಲ್ಲೂ. ಇದು ಬ್ಯಾಕ್ ಎಂಡ್ ರೇರ್ ಎಂಡ್ ಕೇಬಲ್, ದಿಸ್ ಇಸ್ ಕಾಮನ್. ದೇರ್ ಆರ್ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ 2 ನಟ್ಸ್ ಇದೆ. ಹೌ ಅಡ್ಜಸ್ಟ್ ಮಾಡ್ಬೋದು ಅನ್ನೋದು ಅದನ್ನು ಹೇಳ್ಕೊಡ್ತಾರೆ. ನೀವು ಟೈಟ್ ಮಾಡಬೇಕಂದ್ರೆ ನಿಮಗೆ ಪುಷ್ ಲೈಟಾಗಿ ಪುಲ್ ಮಾಡಿ ಟೈಟ್ ಮಾಡ್ಬೋದು. ಸರ್ ಟೈಟ್ ಮಾಡಬೇಕಂತ ಟೈಟ್ ಮಾಡ್ತಾರೆ, ಇದು ಪುಲ್ ಮಾಡಿ ಇದು ಟೈಟ್ ಮಾಡಿದ್ರೆ ಟೈಟ್ ಮಾಡಿಬಿಟ್ಟು ಇಲ್ಲಿ ಲೂಸ್ ಮಾಡಿ, ಆಮೇಲೆ ಈ ಸೈಡಿಂದ ಟೈಟ್ ಮಾಡಿದ್ರೆ ಇದಾಗುತ್ತೆ. ಲೂಸ್ ಮಾಡಬೇಕಂದ್ರೆ ಆಪೋಸಿಟ್ ಇವಾಗ ಲೂಸ್ ಮಾಡ್ಬೇಕಾದ್ರೆ ಈ ಪುಷ್ ಮಾಡಿಬಿಟ್ಟು ಈಗ ಲೂಸ್ ಮಾಡಿ ದೆನ್ ಹಿಂಗೆ ಫುಲ್ ಆಗುತ್ತೆ. ಎಲ್ಲ ಈ ಕ್ರೈಟೀರಿಯಾ ನೋಡ್ಕೊಂಡು ಅಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಹೌದು, ಈಗ ನಾವು ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿ ಕರೆಕ್ಟಾಗಿದೆ ನೋಡ್ಕೋಬೇಕು. ಅವ್ರು ಕರೆಕ್ಟಾಗಿದ್ದರೆ ಬಿಡ್ಬೋದು. ಅವ್ರು ಫಸ್ಟ್ ಲೆಫ್ಟಲ್ಲಿ ಅಡ್ಜಸ್ಟ್ ಮಾಡ್ತಾರೆ. ಲೆಫ್ಟಲ್ಲಿ ಅಡ್ಜಸ್ಟ್ ಮಾಡಿದ್ರೆ ಸೈಡ್ ಕರೆಕ್ಟಾಗಿ ಬಂದ್ಬಿಡುತ್ತೆ.
ಇವಾಗ ಟೈಟ್ ಆಗಿದೆ ಸರ್, ಮೀಡಿಯಮ್ ಸ್ವಲ್ಪ ಲೂಸ್ ಅವಾಗ ಲೈಟಾಗಿ ಎರಡೇ ಲೂಸ್ ಮಾಡಿದ್ರೆ ಸಾಕು, ಅಲ್ಲಿ ಕರೆಕ್ಟ್ ಬಂದ್ಬಿಡುತ್ತೆ. ತುಂಬ ಲೂಸ್ ಮಾಡಿದ್ರೆ ತುಂಬ ಜಾಸ್ತಿ ಲೂಸ್ ಆಗುತ್ತೆ ಬೇಗ. ಕ್ಲಚ್ ಕೇಬಲ್ ಅಕಸ್ಮಾತ್ ಕಟ್ ಆಗುತ್ತೆ, ಚೇಂಜ್ ಅದು ಚೇಂಜ್ ಮಾಡ್ತೀವಿ, ತೋರಿಸ್ತೀನಿ. So basically we can test from there. Yes. How so we are adjusting. That is what he was telling you. You have to make sure that there has to be an initial slight play, Okay. but it should not be too much. Okay. This is too much. This is actually too much. That's too much. ಇವಾಗ ಲೂಸ್ ಮಾಡಿ ನಾನು Right now. That what you're saying, it is for play. बस. ಲೂಸ್ ಸ್ವಲ್ಪ I think about half an inch play is okay. Okay. Beyond that, it's not good. Then you'll have to adjust it. ಇವಾಗ ಕ್ಲಚ್ ಇದೊಂದ್ಸಲಿ ನೋಡ್ಕೊಳ್ಳಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸಿ ವಿತೌಟ್ ಕ್ಲಚ್ ಕೇಬಲ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಮೂವ್. ಆಕ್ಸಿಲೇಟರ್ ಕೇಬಲ್ ಕಟ್ ಆದ್ರೂ ಅಟ್ಲೀಸ್ಟ್ ಈ ಜೆ ಸೀರೀಸ್ನಲ್ಲಿ ಇರೋ RPM-ನಲ್ಲಿ 1300 1500 RPM-ನಲ್ಲಿ ಯು ಕ್ಯಾನ್ ರೈಡ್ ಅಟ್ 40 km/h 40 km/h ಓವರ್ ಡ್ರೈವ್ ಮಾಡ್ಕೊಂಡು ಸೀದಾ ಎಲ್ಲ ಒಂದು ಡೆಸ್ಟಿನೇಷನ್ ಸೇರ್ಬೋದು. ಕ್ಲಚ್ ಕೇಬಲ್ ಕಟ್ ಆದರೆ ತುಂಬ ಕಷ್ಟ ಆಗ್ತದೆ. ಸೊ ಅದನ್ನು ಹೇಳ್ಕೊಡ್ತಾರೆ. ಯಾವಾಗಲೂ ಒಂದು ನಿಮ್ಮ ಗಾಡಿನಲ್ಲಿ ಒಂದು ಅಡಿಷ್ನಲ್ ಕ್ಲಚ್ ಕೇಬಲ್ ಇಟ್ಕೊಂಡಿದ್ರೆ ಒಳ್ಳೆಯದು. ರೇಟ್ ಇರುತ್ತೆ ನಿಮ್ಮೆಲ್ಲ ಗಾಡಿಗೆ ಸೇವ್, ಕ್ಲಾಸಿಕ್ 350 ಎಲ್ಲ ಗಾಡಿಗೆ ಸೇವ್. ಈ ಎರಡು ನೆಟ್ಟು ಲೂಸ್ ಮಾಡಿಬಿಟ್ಟು ಈ ನೆಟ್ಟು ಬಿಚ್ಕೊಳ್ಳಿ, ಆಮೇಲೆ ಇಲ್ಲಿ ಪುಟ್ ಮಾಡಿ ಈ ಲಾಕಿಂದ ನೋಡಿ, ಇಲ್ಲೊಂದು ಲಾಕ್ ಇರುತ್ತೆ ನೋಡಿ, ಲಾಕ್ ಇದೆಯಲ್ಲ ಈ ಕರೆಕ್ಟಾಗಿ ಇದು ಹಾಕಿ ಫುಲ್ ಮಾಡಿದಾಗ ಲಾಕಿಂಗು ಅದೇ ಥರ ಸೇಮ್ ಪುಷ್ ಮಾಡಿ ಎಲ್ಲಿ ಬೇಕು, ಓಕೆನಾ. ಆಮೇಲೆ ಈ ರಬ್ಬರ್ ರಿಮೂವ್, ಈ ರಬ್ಬರ್ ಫುಲ್ ಮಾಡಿದ್ರೆ ಬಂದ್ಬಿಡುತ್ತೆ. ಆಮೇಲೆ ಒಂದು ನೆಟ್ಟು ಗೋಲ್ ಸೈಜ್ ನೆಟ್ ಮಾಡಿದ್ರೆ ಇದೊಂದು ಫುಲ್ ಮಾಡೋದು ಕ್ಲೀನಾಗಿ. ಒಂದೊಂದು ಗಾಡಿಗೆ ಈ ನೆಟ್ ಬಿಚ್ಚಬೇಕು, ಒಂದೊಂದು ಗಾಡಿಗೆ ನೆಟ್ ಬಿಚ್ಚೋ ಥರ ಇಲ್ಲ. ಅದೇ ಈ ಸೈಡ್ ಅದು ಪ್ಲಸ್ ನಿಮ್ಮ ಗಾಡಿಯಲ್ಲಿ ಕ್ರ್ಯಾಶ್ ಗಾರ್ಡ್ ಇದ್ದರೆ ಕ್ರ್ಯಾಶ್ ಗಾರ್ಡ್ ಹಾಕಿರ್ತಾರೆ. ಕ್ರ್ಯಾಶ್ ಗಾರ್ಡ್ ಹಾಕಿದರೆ ನಿಮಗೆ ಈ ಕ್ರ್ಯಾಶ್ ಗಾರ್ಡ್ ಓರ್ಡೆಯಿಂದ ಬರ್ಬೋದು. ಈ ಗಾಡಿ ಇದೆಯಲ್ಲ, ಈ ಗಾಡಿಯಿಂದ ಓರ್ಡೆ ಬರ್ಬೋದು. ಈ ಗಾಡಿ ರೀಬಾಂಡು ಯಾರು ಅಂಡರ್ಗೆ ಜೆ ಸೀರೀಸ್ ಗಾಡಿಗೆ. ಆಮೇಲೆ ಸೇಮ್ ಇಲ್ಲಿ ಮೇಲೆ ಈ ಅಡ್ಜಸ್ಟ್ಮೆಂಟ್ ಇದೆಯಲ್ಲ, ನೋಡಿ ಇಲ್ಲಿ ಕ್ಯಾಪ್ಸ್ ಮಾಡ್ಕೋಬೇಕು ಕರೆಕ್ಟಾಗಿ, ಈ ಲೆವೆಲ್ ಸ್ಟ್ರೈಟು. ಈ ಕಟ್ಟಿಂಗ್ ಕೊಟ್ಟಿರ್ತಾರೆ, ಈ ಕಟ್ಟಿಂಗ್ ಇದೆಯಲ್ಲ, ಈ ಕಟ್ಟಿಂಗ್ ಲೈನ್ ಮಾಡ್ಕೊಂಡು ಒಂದೇ ಈ ಮೂರು ಒಂದೇ ಲೈನ್ ಇರ್ಬೋದು. This should match. ಯಾ Okay. ಆಮೇಲೆ ಇದು ಪುಲ್ ಮಾಡಿದ್ರೆ ಕರೆಕ್ಟಾಗಿ ಈ ಗ್ಯಾಪಿಂದ ಬರುತ್ತೆ. ಆಮೇಲೆ ಕ್ಲಚ್ ಕ್ಲೋಸ್ ಮಾಡಿ From that only it will come out. Okay. ಇಲ್ಲಿ ನೋಡಿ, ಇಲ್ಲೊಂದು ಹೋಲ್ಸ್ ಇದೆಯಾ, ಈ ಹೋಲ್ಸಲ್ಲಿ ಇಲ್ಲಿ ಹಾಕಾಗುತ್ತೆ. Sorry. ಇಲ್ಲೊಂದು ಹೋಲ್ಸ್, Okay. ದ ಲಾಕಿಂಗ್ ಸ್ಟಮ್, Okay. ಕ್ಲಚ್ ಕೇಬಲ್ ಫಿಟ್ಟಿಂಗ್. ಈ ಹೋಲ್ಸ್ ಇದೆಯಲ್ಲ, ಹೋಲ್ಸಲ್ಲಿ ಪುಷ್ ಮಾಡಿ ನೋಡಿ, ಈ ಡಯಾ ಶೇಪಲ್ಲಿ ಈ ಹೋಲ್ಸ್ ಇರುತ್ತೆ ಒಂದು. Okay. ಪುಷ್ ಮಾಡಿ ಫಿಟ್ಟಿಂಗ್ ಟೈಮ್ ಸೇಮ್ ಫಿಟ್ಟಿಂಗು. ಇವಾಗ ರೂಟಿಂಗ್ ನೀವು ಬಿಚ್ಚೋದು ಹೆಂಗೆ ಬಿಚ್ತೀರೋ ಸೇಮ್ ಅದೇ ಥರ ಫಿಟ್ಟಿಂಗ್ ಮಾಡಿದ್ರೆ ಕರೆಕ್ಟಾಗಿರುತ್ತೆ ನಿಮಗೆ. ಆಮೇಲೆ ಬೇರೆ ರೂಟಿಂಗ್ ಮಾಡಿದ್ರೆ ನಿಮ್ಮ ಕ್ಲಚ್ ಹಾರ್ಡು, ಆಮೇಲೆ ಕ್ಲಚ್ ಕೇಬಲ್ ಟೈಟ್ ಆಗಿರುತ್ತೆ, ಪಿಕಪ್ ಇರಲ್ಲ, ಅದರ ಪ್ರಾಬ್ಲಮ್ ತುಂಬ ಬರುತ್ತೆ ನಿಮಗೆಲ್ಲ. ಸೇಮ್ ರೂಟಿಂಗ್ ಕ್ಲಾಸಿಗೆ ನಿಮಗೆ ಇಲ್ಲಿಂದ ಬರುತ್ತೆ, ಕ್ಲಾಸಿಕ್ ಈ ಹೋಲ್ಸ್ 8 ಹೋಲ್ಸ್ ಅಂತ, ಆ ಹೋಲ್ಸಲ್ಲಿ ಕರೆಕ್ಟಾಗಿ ಹಾಕಬೇಕು. ಆಗೋ ಟೈಮಲ್ಲಿ ಅದು ನಿಮ್ಮ ಆ್ಯಂಬಿಟಲ್ಲಿ ಏನೇ ಟಚ್ ಆಗಿದ್ರೆ ಸ್ಪಾರ್ಕ್ ಆಗುತ್ತೆ, ಸ್ಪಾರ್ಕಿಂಗ್ ಇಶ್ಯೂ ಬರುತ್ತೆ ತುಂಬ. ಆಮೇಲೆ ಒಂದೊಂದ್ಸಲ ಫ್ಯೂಸ್ ಹೋಗೋದು ಚಾನ್ಸ್ ಇದೆ. ಇಲ್ಲಿ ಆ್ಯಂಬಿಟರ್ ಈ ನೀಡಲ್ ಬಿಟ್ಟಿರೋದು, ಇಲ್ಲಿ ಹೋಲ್ಸ್ ನೆಟ್ ಕೊಟ್ಟಿದ್ದಾರೆ, ಅರ್ಧಿಂಗ್ ಅದು ಹಾಕೋ ಟೈಮಲ್ಲಿ ಕರೆಕ್ಟಾಗಿ ನಾವು ಹಾಕ್ಬೇಕು. ಯಾರಿಂದ ಟಚ್ ಮಾಡೋ ಥರ ಹಾಕ್ಬಾರ್ದು. ಈ ಎಲೆಕ್ಟ್ರಾನಿಕ್ ಇಶ್ಯೂ ಕೇಬಲ್ ಹಾಕೋ ಟೈಮಲ್ಲಿ ಹಂಗೆ ಹಾಕ್ಬಿಟ್ಟು ಇದು ಮಾಡ್ಬೇಕು. ಹೌದು ಸರ್, ಇದಕ್ಕೆ ಆ ಬೆಂಡ್ ಇರಲ್ಲ, ಇದಕ್ಕೆ ಬೆಂಡ್ ಇದೆ, ಅದೇ ಲೆಂತ್ ಇರೋ ಡಿಫ್ರೆನ್ಸ್ ಇದೆ. So this is common in Himalayan also. Himalayan is common. Himalayan go same. They have tags also. Same tags.
See, the replacing of the clutch cable is one and the same. The procedure is one and the same. Okay. Length differs. That's it. Okay. Okay, this is short, and in classic it's medium. Even Himalayan it's a bit lengthy. Yeah. Same. Here you were telling that this guard, right? Oh, yeah, From crash where it guard. was coming, crash guard. That is what he told her. Huh. See, if you have a crash guard, that should come inside the crash guard. The cable routing should come inside the crash guard, Okay. not outside the crash guard. Okay. That again troubles, you see, it starts wiping here, and the paint goes off. Yeah. Got it. Correct, na? ಕ್ಲ್ಯಾಂಪ್ ಹಾಕಿರ್ತಾರಲ್ಲ ಕ್ಲ್ಯಾಂಪ್ ಇರುತ್ತೆ ಇದೆಲ್ಲ ಕ್ಲ್ಯಾಂಪ್ ಇರುತ್ತೆ ಆ ಕ್ಲ್ಯಾಂಪ್ ಅಲ್ಲಿ ಕ್ರ್ಯಾಶ್ ಗಾರ್ಡ್ ಇದ್ರೆ ಹಾಕ್ಬಾರ್ದು. See, there is a U clamp for the crash guard. Don't fit the cable inside the U clamp. No, that's Okay. not recommended. Just leave it outside. Okay. Inside, just leave the cable outside, free. That's it. Okay. ಲೇಟೆಸ್ಟ್ ಗಾಡಿಗೆ ಕ್ಲ್ಯಾಂಪ್ ಇರುತ್ತೆ So, cable ಆಯಿತು. Next, cable ಫಿಟ್ಟಿಂಗ್ ಬಂದಿಲ್ಲ ಇವಾಗ ಲ್ಯಾಂಪ್ ಮೇಲೆ ಎತ್ಬಿಟ್ಟು ಫ್ರಂಟ್ ವೀಲ್ ಬ್ರೇಕ್ಸ್ ಮತ್ತು ಇದು ತೋರಿಸಿ.